ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆಯನ್ನು ಧರಿಸಿದಾಗ ಮಾಂಸಾಹಾರವನ್ನು ಸೇವಿಸಬಹುದು. ಯಾರೋ ಹೇಳಿದ್ರು ಅಂತ ಮಾಡಬಾರ್ದು. ನಾನು ಆಧ್ಯಾತ್ಮಿಕ ಚಿಂತನೆಯಲ್ಲಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆಯನ್ನು ಧರಿಸಿದಾಗ ಮಾಂಸಾಹಾರವನ್ನು ಸೇವಿಸಬಹುದೇ ಅಂತ. ನೋಡಿ, ಈ ಥರ ಆಧ್ಯಾತ್ಮಿಕವಾದ ವಿಚಾರಗಳನ್ನು ಯಾರೋ ಹೇಳಿದ್ರು ಅಂತ ಮಾಡಬಾರ್ದು. ರುದ್ರಾಕ್ಷಿ ಮಾಲೆ ಧರಿಸುವುದರ ಹಿಂದೆ ಭಾವನಾತ್ಮಕವಾದ ದೈವಿಕ ಸಂಬಂಧವಿದೆ. ಅದು ಸಂಪೂರ್ಣವಾಗಿ ನನ್ನ ನಂಬಿಕೆಗೆ ಒಳಪಟ್ಟದ್ದು. ರುದ್ರಾಕ್ಷಿ ಅದರ ತತ್ವವೇ ಬೇರೆ, ಈ ಜನಗಳು ಧರಿಸುವ ಚಿಂತನೆಯೇ ಬೇರೆ. ಇಂದಿನ ಕಾಲದಲ್ಲಿ ಋಷಿ ಮುನಿಗಳು ಅದನ್ನು ಧರಿಸ್ತಾ ಇದ್ರು. ಆ ಸಿಗ್ನಿಫಿಕೆನ್ಸ್ ಏನಪ್ಪ, ಸಂಕೇತ ಏನು ಅಂದರೆ, ರುದ್ರಾಕ್ಷಿ ಇದೆಯಲ್ಲ ಅದು ಗಟ್ಟಿಯಾಗಿರುತ್ತೆ, ಅದು ಬೇಗ ಹಾಳಾಗೋದಿಲ್ಲ. ಅದೊಂದು ದಾರದಲ್ಲಿ ಪೋಣಿಸಿ ಹಾಕೊಂಡಾಗ ಅದು ಶಿವನಿಂದ ಬಂದಿದ್ದು. ಶಿವತತ್ವ ನನ್ನಲ್ಲಿದೆ, ನನಗೆ ಆಭರಣಗಳ ಆಸೆ ಇಲ್ಲ, ಲೋಹದ ಆಸೆ ಇಲ್ಲ, ಚಿನ್ನ ಬೆಳ್ಳಿಯ ಆಸೆ ಇಲ್ಲ. ಸೊ ಒಂದು ಮರದಲ್ಲಿ ಇರತಕ್ಕಂಥ ಒಂದು ಬೀಜವನ್ನು ನಾನು ಧರಿಸಿದ್ದೇನೆ, ನಾನು ಪ್ರಕೃತಿಯ ಜೊತೆ ಇದ್ದೇನೆ. ಶಿವ ತತ್ವವೇ ಪ್ರಕೃತಿ ಅನ್ನತಕ್ಕಂಥ ಸಿಂಬಾಲಿಕ್ ಅದು. ಅದನ್ನು ಹಾಕ್ಕೊಂಡಾಗ ಶಿವನ ನಾಮಸ್ಮರಣೆ ಮಾಡ್ತಾ ಇರ್ತೀನಿ, ಜಪತಪಗಳನ್ನು ಮಾಡ್ತಾ ಇರ್ತೀನಿ. ಆವಾಗ 108 ಬಾರಿ ಹೇಳ್ಬೇಕು ಅನ್ನತಕ್ಕಂಥ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರಗಳನ್ನು ಹೇಳುವಾಗ ಸಣ್ಣದಾಗಿ ಆ ಮಾಲೆನ ಉಪಯೋಗಿಸ್ತಾ ಇದ್ರು. ದೊಡ್ಡದಾಗಿ ಬೀಜಗಳು ಸಿಗ್ತಾ ಇತ್ತು. ಅದರಲ್ಲಿ ನಾನಾ ಮುಖಗಳಿದೆ. ಏಕಮುಖ ರುದ್ರಾಕ್ಷಿನೂ ತುಂಬ ಕಾಸ್ಟ್ಲಿ. ಅದು ಸುಮ್ಮನೆ ಈ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಏಕಮುಖ, ದ್ವಿಮುಖ, 10 ಮುಖಗಳವರೆಗೂ ಇದೆ. ಸೊ ಅದನ್ನೆಲ್ಲ ಯಾವ್ಯಾವ ಮುಖಕ್ಕೆ ಯಾವ ಗ್ರಹ ಅಂತ ಒಂದೊಂದು ಗ್ರಹಗಳಿಗೆ ಕನೆಕ್ಟ್ ಮಾಡಿ ಅದನ್ನು ಕೂಡ ಒಂದು ವ್ಯಾಪಾರದ ರೀತಿ ಮಾಡ್ತಾ ಇರ್ತಾರೆ. ಸೊ ಅದನ್ನು ಧರಿಸಿದಾಗ ನಾನು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇದ್ದೇನೆ ಅನ್ನತಕ್ಕಂಥ ತತ್ವಜ್ಞಾನ ಬರುತ್ತೆ. ಆದರೆ ಈಗಿನ ಮಾಡ್ರನ್ ಸನ್ಯಾಸಿಗಳು ಏನು ಮಾಡ್ತಾರೆ ಅಂದರೆ, ಈ ರುದ್ರಾಕ್ಷಿಗೆ ಚಿನ್ನದ ದಾರ ಹಾಕಿ ಕೆಳಗಡೆ ಚಿನ್ನ ಹಾಕಿ ಹಾಕೊತಾರೆ, ಚಿನ್ನದ ಕಿರೀಟವನ್ನು ಧರಿಸ್ತಾರೆ, ಬೆಳ್ಳಿಯ ದಾರವನ್ನು ಹಾಕ್ತಾರೆ. ಸೊ ಹಿಂದಿನ ಕಾಲದಲ್ಲಿ ರುದ್ರಾಕ್ಷಿ ಧರಿಸ್ತಾ ಇದ್ದದ್ದು ಸರಳತೆಯನ್ನು, ಪ್ರಕೃತಿಯ ಜೊತೆಯಲ್ಲಿ ನಾನು ಬದುಕ್ತೇನೆ ಅಂತಕ್ಕಂಥದ್ದನ್ನು ಸಾಮಾನ್ಯ ಜನರಿಗೆ ತಿಳಿಸ್ಬೇಕು. ನಾನು ಶಿವತತ್ವದಲ್ಲಿದ್ದೀನಿ, ಶಿವ ತುಂಬ ಸರಳ ವ್ಯಕ್ತಿ, ಸ್ಮಶಾನವಾಸಿ, ಅವನಿಗೆ ಯಾವುದೇ ರೀತಿಯಾದ ಆಡಂಬರ ಇಲ್ಲ. ಅದಕ್ಕೋಸ್ಕರ ರುದ್ರಾಕ್ಷಿನ ಧರಿಸ್ತಾ ಇದ್ರು, ಎಣಿಕೆಗೋಸ್ಕರ ರುದ್ರಾಕ್ಷಿನ ಧರಿಸ್ತಾ ಇದ್ರು. ಮತ್ತು ರುದ್ರಾಕ್ಷಿ ಹಾಳಾಗೋದಿಲ್ಲ, ಅದಕ್ಕೆ ಹುಳ ಬೀಳೋದಿಲ್ಲ, ಅದಕ್ಕೋಸ್ಕರ ಅದನ್ನು ಹಾಕೋತಾ ಇದ್ರು. ನೆಕ್ಸ್ಟ್ ತುಳಸಿ ಮಾಲೆ. ತುಳಸಿ ಮಾಲೆ ಏನಪ್ಪ ಅಂದರೆ ಅದು ವಿಷ್ಣು ತತ್ವ. ಸೊ ನಮ್ಮ ಸಂಸ್ಕೃತಿನಲ್ಲಿ ಒಂದು ಪೂಜೆ, ತುಳಸಿ ಪೂಜೆ ಅಂತ ಮಾಡ್ತೀವಿ. ತುಳಸಿ ಕೃಷ್ಣನ ಪ್ರೇಯಸಿ ಅಂತಲೂ ನಮ್ಮ ಪುರಾಣದಲ್ಲಿ ಇದೆ. ಸೊ ವಿಷ್ಣುಗೆ ಸಂಬಂಧಪಟ್ಟದ್ದು ತುಳಸಿ. ಅದು ಇಸ್ ಗ್ರೇಟ್ ಆಂಟಿಬಯೋಟಿಕ್ ಮೆಡಿಸಿನಲ್ ಪ್ರಾಪರ್ಟಿ ತುಳಸಿಗೆ ಇದೆ. ಅದಕ್ಕೆ ನೆಲ್ಲಿಕಾಯಿ ತುಳಸಿ ಗಿಡನ ಒಟ್ಟಿಗೆ ಇಟ್ಟು ಪೂಜೆ ಮಾಡೋದು, ಮನುಷ್ಯ ಅದನ್ನು ಉಪಯೋಗಿಸ್ಕೋಬೇಕು, ತುಂಬ ಶ್ರೇಷ್ಠವಾದ ಸಸ್ಯ ಇದು ಅನ್ನತಕ್ಕಂಥ ಒಂದು ಚಿಂತನೆಯಿಂದ ಜಗತ್ತಿಗೆ ತಿಳಿಸೋಕ್ಕೋಸ್ಕರ ಆ ರೀತಿಯಾದ ಕೆಲವರು ಆಚರಣೆಗಳನ್ನು ನಮ್ಮ ಋಷಿ ಮುನಿಗಳು ತಂದರು. ಈಗ ತುಳಸಿನೂ ಕೂಡ ಅದಕ್ಕೋಸ್ಕರನೇ ವಿಷ್ಣು ತತ್ವ ಪರಿಪಾಲನೆ ಮಾಡೋ ತುಳಸಿ ಮಾಲೆಯನ್ನು ಧರಿಸ್ತಾರೆ. ನಾವು ಈಗ ಶಿವತತ್ವ, ವಿಷ್ಣು ತತ್ವ, ತುಳಸಿ ಮಾಲೆ ಮತ್ತು ರುದ್ರಾಕ್ಷಿ ಮಾಲೆಯನ್ನು ಧರಿಸುವುದು ಯಾವ ಉದ್ದೇಶದಿಂದ? ಅವನ ಧ್ಯಾನದಲ್ಲೇ ಇರ್ತೇನೆ, ಸಾತ್ವಿಕ ಚಿಂತನೆ, ಯಾರಿಗೂ ನಾನು ನೋವು ಮಾಡೋದಿಲ್ಲ ಅನ್ನತಕ್ಕಂಥ ಮನೋಭಾವ ಇರಬೇಕು. ಯಾರಿಗೂ ನಾನು ಸುಳ್ಳು ಹೇಳಲ್ಲ, ಯಾರಿಗೂ ನಾನು ಮೋಸ ಮಾಡಲ್ಲ, ಎಲ್ಲರನ್ನು ಪ್ರೀತಿಸ್ತೀನಿ, ಎಲ್ಲರನ್ನು ಗೌರವಿಸ್ತೀನಿ, ಎಲ್ಲರಲ್ಲೂ ದೈವತ್ವವನ್ನು ನೋಡ್ತೀನಿ ಅನ್ನತಕ್ಕಂಥ ವ್ಯಕ್ತಿಗಳು ಮಾತ್ರ ಈ ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆಯನ್ನು ಧರಿಸಬೇಕು. ಸೊ ಇವನ್ನು ಧರಿಸಿದಾಗ ನಿನ್ನ ಎಲ್ಲ ರಾಗ ದ್ವೇಷಗಳು ಅರಿಷಡ್ ವರ್ಗಗಳು ತುಂಬಿದ್ದರೆ ನೀನು ಡೂಪ್ಲಿಕೇಟ್.
ನೀನು ಸಮಾಜಕ್ಕೆ ಮೋಸ ಮಾಡ್ತಾ ಇದೆಯಾ, ಜೊತೆಗೆ ನಿನ್ನ ಮನಸ್ಸಿಗೂ ನೀನು ಮೋಸ ಮಾಡ್ಕೋತಾ ಇದೆಯಾ ಅಂತ ಅರ್ಥ. ಈ ರೀತಿ ಇದ್ದಾಗ, ಸಾತ್ವಿಕ ಚಿಂತನೆ ಇದ್ದಾಗ ನಾನ್ ವೆಜಿಟೇರಿಯನ್ ಉಪಯೋಗಿಸಬಾರದು. ಯಾಕೆ ಅಂದರೆ ಮಾಂಸ ಅದು ಒಂದು ಪ್ರಾಣಿಯನ್ನು ಕೊಂದು ತಿನ್ನುವ ಆಹಾರ ಪದ್ಧತಿ. ಅದು ಸಾಮಾನ್ಯ ಜನರಿಗೆ ಓಕೆ, ಆದರೂ ನೀನು ಸಾಮಾನ್ಯರನ್ನು ಮೀರಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮಾಲೆಯನ್ನು ಧರಿಸಿರುವಾಗ ನೀನು ಸೇವಿಸಬಾರದು. ಓಕೆಪ್ಪ, ನಾನು ತುಳಸಿ ಮಾಲೆ ಹಾಕ್ಕೊಂಡಿದ್ದೀನಿ, ರುದ್ರಾಕ್ಷಿ ಮಾಲೆ ಹಾಕ್ಕೊಂಡಿದ್ದೀನಿ, ತೆಗೆದು ಇಟ್ಬಿಟ್ಟು ನಾನು ತಿಂತೀನಿ ಆಮೇಲೆ ಹಾಕೋತೀನಿ ಅಂದರೆ ಅದು ಸಾಮಾನ್ಯ ಜ್ಞಾನ. ಆ ರೀತಿ ಮಾಡೋದಕ್ಕಿಂತ ಮಾಲೆ ಧರಿಸದೇ ಇರೋದೇ ಬೆಟರ್. ನೀವು ಮಾಲೆ ಹಾಕೊಂಡ್ರ ಮಾಂಸಾಹಾರ ಬೇಡ. ಸೊ ತೆಗ್ದಿಡೋದು ತಿನ್ನೋದು ತಪ್ಪು. ಅಥವಾ ಮಾಂಸಾಹಾರ ಸೇವಿಸ್ಬೇಕಾ, ಸೇವಿಸಿ, ಮಾಲೆ ಹಾಕೊಳ್ಳೋದೇ ಬೇಡ. ಮಾಲೆ ಹಾಕೊಂಡ್ರು ಒಂದೇ, ಮಾಲೆ ಹಾಕೊಳ್ದರು ಒಂದೇ. ಮನಸ್ಥಿತಿ ಮುಖ್ಯ. ವ್ಯಕ್ತಿಗಳನ್ನು, ಸಂಬಂಧಗಳನ್ನು, ಸಮಾಜವನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಗಳನ್ನು ಸ್ವೀಕರಿಸಿ ಸಹಬಾಳ್ವೆಯಿಂದ ಬದುಕುವ ಕಲೆಯನ್ನು ನೀನು ಕಲಿದರೆ ಸಾಕು ಸಂಸಾರಿಯಾಗಿ. ನೀನು ಆಶ್ರಮದಲ್ಲಿ ಇರ್ತೀಯ, ಬೇರೆ ಬೇರೆ ಚಿಂತನೆ ಯಾವಾಗಲೂ ಅಧ್ಯಯನ ಮಾಡ್ತಾ ಇರ್ತೀಯ, ಒಳ್ಳೊಳ್ಳೆ ಗ್ರಂಥಗಳನ್ನು ಓದ್ತಾ ಇರ್ತೀಯ, ಪಠನ ಮಾಡ್ತಾ ಇರ್ತೀಯ, ಭಜನೆ ಮಾಡ್ತಾ ಇರ್ತೀಯ, ಯೋಗ ಮಾಡ್ತಾ ಇರ್ತೀಯ, 1 ಗಂಟೆ ಪೂಜೆ ಮಾಡ್ತಾ ಇರ್ತೀಯ. ಆಗ ನೀನು ರುದ್ರಾಕ್ಷರಿ ಮಾಲೆಯನ್ನು ಧರಿಸಿದ್ದರೆ ಮನಸ್ಸು ಒಂದು ಬಂಧಿತವಾಗುತ್ತೆ. ಯಾವಾಗಲೂ ಆ ಮಾಲೆ ಇದ್ದಾಗ ನೆನಪಿಸ್ತಾ ಇರುತ್ತೆ, ನೀನು ದೈವತ್ವದಲ್ಲಿ ಇರು, ಶಿವನ ಚಿಂತನೆಯಲ್ಲಿ ಇರು, ವಿಷ್ಣುವಿನ ಚಿಂತನೆಯಲ್ಲಿ ನೀನು ಇದ್ದೀಯಾ ಅಂತ ಆ ಮಾಲೆ ಪದೇ ಪದೇ ಜ್ಞಾಪಿಸ್ತಾ ಇರುತ್ತೆ. ಸೊ ಮನಸ್ಸಿನಲ್ಲಿ ರಾಗ ದ್ವೇಷಗಳು ಬಂದಾಗ ಅದರ ಕಡೆ ಗಮನ ಬರುತ್ತೆ, ಅದು ಕಂಟ್ರೋಲ್ ಬರುತ್ತೆ. ಯಾವಾಗ ನೀ ಎಲ್ಲವೂ ಧರಿಸಿದಾಗ ಅಲ್ವಾ. ನಾವು ರುದ್ರಾಕ್ಷಿ ಮಾಲೆಗೆ ಚಿನ್ನದ ಸರ ಮಾಡಿಕೊಂಡು, ತಲೆ ಮೇಲೆ ಚಿನ್ನದ ಕಿರೀಟ ಇಟ್ಕೊಂಡು, ಹಣೆ ಮೇಲೆ ಈ ದೇಹ ನಶ್ವರ ಅಂತೇಳಿ ವಿಭೂತಿ ಹಾಕ್ಕೊಂಡು ವೈಡೂರ್ಯದಿಂದ ಪಲ್ಲಕ್ಕಿಯಲ್ಲಿ ನೀವು ಮೆರಿತಾ ಇರತಕ್ಕಂಥ ಸನ್ಯಾಸಿಗಳನ್ನು ಕೂಡ ನಾವು ನೋಡಿದ್ದೀವಿ. ಮೆರೆದರೆ ಅದು ಪ್ರಯೋಜನ ಇಲ್ಲ. ಸರಳತೆಯೇ ಶಿವತತ್ವ, ಪ್ರೇಮವೇ ವಿಷ್ಣು ತತ್ವ. ಈ ತತ್ವಗಳನ್ನು ಅರ್ಥ ಮಾಡಿಕೊಂಡು ಬಾಳಿದರೆ ಈ ಮಾಲೆಗಳನ್ನು ಹಾಕ್ಕೊಳ್ಳೋದಕ್ಕೆ ಒಂದು ಅರ್ಥ ಇರುತ್ತೆ. ಅದಕ್ಕೆ ಯಾವುದೂ ಬೇಡ ಅಂದ್ಬಿಟ್ಟು ಸರಳವಾಗಿ ಸಹಜವಾಗಿ ಇದ್ದರೆ ಅದೇ ನಿಜವಾದ ಜ್ಞಾನ. ಯಾವುದು ಸರಿ ಯಾವುದು ತಪ್ಪು ತರ್ಕಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಸೊ ನಾವು ಕೆಲವು ಚಿಂತನೆಯಲ್ಲಿ ಇರಬೇಕಾದಾಗ, ಸಮಾಜ ಜನಗಳ ಜೊತೆ ಇರಬೇಕಾದಾಗ ಈ ಮಾಲೆಗಳನ್ನು ಧರಿಸಿ ಮಾಂಸಾಹಾರ ಸೇವಿಸುವುದು ತಪ್ಪು. ಓಕೆನಾ? ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.